ವೀರೇಂದ್ರ ಜೈನ ಸಾಕಿರುವ ನಾಯಿಗಳು. 200 ಕೋಟಿ ಯಾರು ನಿಮ್ಮ ಅಪ್ಪ ಕೊಟ್ಟಿದ್ದಾನ? ಅಥವಾ 36 ಕೇಸು ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಹಾಕಿದ್ದಾರೆ. 353 ಕೇಸು ಇದೇ ನಿಮ್ಮ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನನ ಹೆಸರಲ್ಲಿದೆ. ಯಾಕೆ ಅವನ್ನ ಗಡಿಪಾರು ಮಾಡಬಾರ್ದ? ಇದೇ ಮಿಂಡ್ರಿ ಕನ್ನಡ ಚಾನೆಲ್ಗಳು ತಿಕಾ ಮುಚ್ಕೊಂಡು ಕೂತಿರ್ತಾರೆ. ತಿಕಾ ಮುಚ್ಕೊಂಡು ದಾಖಲೆ ಸಮೇತ ನನ್ನ ಹತ್ರ ಇದೆ ಅಂತ ಕೋಲಾರದ ಸಂದೇಶ ಹೇಳ್ತಾನೆ. ವೀರೇಂದ್ರ ಜೈನ ಅದಕ್ಕೆ ಸ್ಟೇ ತರ್ತಾನೆ. 200 ಕೋಟಿ ಯಾರು ನಿಮ್ಮ ಅಪ್ಪನ ಮನೆಯಿಂದ ಬಂದಿದ್ಯಾ ಅಥವಾ ಯಾರಾದ್ರೂ SKDRDP ಸಂಘದಿಂದ ಸಾಲ ಕೊಟ್ಟಿದ್ದಾರ? ಆ ಹಿಂದೂ ದೇವಾಲಯ ಅದು ನನ್ನದು, ಅದು ನಂದು. ನಾನು ನನ್ನ ಹಕ್ಕಿಂದ ಹೇಳ್ತೀನಿ, ಅದು ದೇವಸ್ಥಾನ ನಂದು. ಆ ದೇವಸ್ಥಾನದಲ್ಲಿ ಇರುವಂತ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಅದು ನನ್ನ ಧರ್ಮದ ದೇವರು. ಅದನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿರೋದು ಈ ವೀರೇಂದ್ರ ಜೈನ. ಆ ಹಿಂದೂ ದೇವಾಲಯದ ಮೇಲೆ ಕೇಸರಿ ಧ್ವಜನ ನಾವು ಹಿಂದೂಗಳು ಹಾರಿಸ್ತೀವಿ. ಮಿಂಡ್ರಿ ಮೀಡಿಯಾಗಳು ನೀವು ದರ್ಶನ್ ಅವರು ನಿಮಗೆ ಉಗ್ದಿರೋದು ಸತ್ಯವಾದ ವಿಷಯ. ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಯ್ತು ಅಂತ ಹೇಳಿದಾಗ ಅವನನ್ನ ಕೊಲೆ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಸರಿನೇ ಒಂದು ಲೆಕ್ಕಾಚಾರದಲ್ಲಿ. ಕಾರ್ಕಳದಲ್ಲಿ ಇರುವಂತಹ ಪರಶುರಾಮನ ಅದೆಷ್ಟೋ ವರ್ಷ ಆಯ್ತು ಅರೆಬೆತ್ತಲೆ ಮಾಡಿ ನಿಲ್ಸಿದ್ದಾರೆ. ಕಾರ್ಕಳದ ಸುನಿಲ್ ಕುಮಾರ್ಗೆ ಮಾತ್ರ ಜಾಸ್ತಿ ಇಂಟ್ರೆಸ್ಟ್ ಯಾವ್ದಂತ ಹೇಳಿದ್ರೆ ಧರ್ಮಸ್ಥಳದ ವಿಚಾರ ಮಾತಾಡೋದು. ಸ್ವಲ್ಪ ದಿವಸ ಹೋದ್ರೆ ಕಾರ್ಕಳದ ಜನ ನಿಮ್ಮನ್ನ ಒದ್ದು ಒಳಗಾಗ್ತಾರೆ. ಹುಡುಗಿಗೆ ನ್ಯಾಯ ಸಿಗುತ್ತೆ. ತಿಕಾ ಮುಚ್ಕೊಂಡು ಜುಲೈ 14ರವರೆಗೆ ಕಾಯಿರಿ. ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಷಡ್ಯಂತ್ರ. ಸುಮ್ಮನೆ ಈ ಗುಲಾಮರು ನೀವು ಬೇವರ್ಸಿಗಳು. ಜೈ ಹಿಂದ್, ಜೈ ಭಾರತ್. ನಾನು ನಿಮ್ಮ ಹಣಭವನ್ ಮತ್ತೊಂದ್ಸಲ ನಿಮ್ ಮುಂದೆ ಹೊಸದಾಗಿ ಇವತ್ತು ಅತ್ಯಾಚಾರಿಗಳು ಹೊಸ ಕಥೆಯನ್ನ ಕಟ್ಟಿದ್ದಾರೆ. 200 ಕೋಟಿ ರೂಪಾಯಿನ ಈ ಸೌಜನ್ಯ ಹೋರಾಟದಲ್ಲಿರುವಂತಹ ನಾಯಕರುಗಳಿಗೆ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಮಿಂಡ್ರಿ ಮೀಡಿಯಾಗಳು ಬೊಗಳ್ತಾ ಇದ್ದಾರೆ. ಈ ಮಿಂಡ್ರಿ ಮೀಡಿಯಾಗಳು ಬೇರೆ ಯಾರು ಅಲ್ಲ, ಇವರು ಇದೇ ನಮ್ಮ ಧರ್ಮಸ್ಥಳದಲ್ಲಿರುವಂತಹ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ ಸಾಕಿರುವ ನಾಯಿಗಳು. ಈ ನಾಯಿಗಳಿಗೆ ಇವರ ಬಟ್ಲಲ್ಲಿ ಉಚ್ಚೆ ಮತ್ತೆ ಏಲನ್ನ ಹಾಕಿ ಕೊಟ್ಟಿರೋದಿಕ್ಕೆ ಇವತ್ತು ಅದನ್ನ ಕುಡಿದು ತಿಂದು ಬಾಯಿನ ತಿಕಾ ಮಾಡಿಕೊಂಡು ಬಾಯಲ್ಲಿ ಬಂದುದನ್ನ ಬೊಗಳ್ತಿದ್ದಾರೆ. ನಾವು ಇಷ್ಟು ವರ್ಷದಿಂದ ನೋಡಿರ್ಬೋದು, ಸೌಜನ್ಯಳ ಅತ್ಯಾಚಾರ ಆಗಿ 14 ವರ್ಷ ಆಗಿದೆ. 14 ವರ್ಷದಲ್ಲಿ ಈ ಒಂದು ಕರ್ನಾಟಕದಲ್ಲಿರುವಂತಹ ಕನ್ನಡ ಚಾನೆಲ್ಗಳು ಯಾವುದೇ ರೀತಿಲಿ ಸತ್ಯನ ಯಾವತ್ತೂ ಕೂಡ ಸೌಜನ್ಯಳಿಗೋಸ್ಕರ ತೋರಿಸಲಿಲ್ಲ. ಬಂದಂತಹ ಎಲ್ಲ ಜರ್ನಲಿಸ್ಟ್ಗಳು, ಮಿಂಡ್ರಿ ಮೀಡಿಯಾಗಳು ಬರೀ ಸೌಜನ್ಯಳ ವಿರುದ್ಧ ನಿಂತು ಮಾತಾಡಿದ್ರು. ಇವತ್ತು 200 ಕೋಟಿ ರೂಪಾಯಿ ಇಲ್ಲಿ ಷಡ್ಯಂತ್ರಕ್ಕೆ ಹಣ ಬಂದಿದೆ ಅಂತ ಹೇಳ್ಬಿಟ್ಟು ನೀವು ಬೊಗಳ್ತಿರಲ್ಲ. 200 ಕೋಟಿ ಯಾರು ನಿಮ್ಮ ಅಪ್ಪ ಕೊಟ್ಟಿದ್ದಾನ? ಅಥವಾ 200 ಕೋಟಿಗಿಂತಲೂ ಹೆಚ್ಚು 2000 ಕೋಟಿ ಕೂಡ ಆಗಿರ್ಬೋದು. ನಿಮಗೆ ಅತ್ಯಾಚಾರಿಗಳು ಕೊಟ್ಟಿರಬೇಕು. ನೀವಿಷ್ಟು ಬೊಗಳೋದಕ್ಕೆ ಕಾರಣ ಈ 2000 ಕೋಟಿ ನಿಮಗೆ ಹಣ ಬಂದಿರಬಹುದು. ನಾಯಿಗಳ ಒಂದು ಹೆಣ್ಣು ಮಕ್ಕಳ ಹೊಟ್ಟೆಯಿಂದ ಬಂದಿರ್ತೀರಾ. ಮನೆಯಲ್ಲಿ ಹೆಂಡತಿ ಮಕ್ಕಳಿರ್ತಾರೆ, ತಾಯಂದಿರು ಇರ್ತಾರೆ. ಒಂದು ಸಲ ಯೋಚನೆ ಮಾಡಿ ಮಾತಾಡಿ. 1 ವರ್ಷದಿಂದ ಸೌಜನ್ಯಳ ವಿಚಾರದಲ್ಲಿ ಅದೆಷ್ಟೋ ಸಾಕ್ಷಿಗಳು ನಿಮ್ಮ ಮುಂದೆ ಬಂದಿದೆ. ಈಗ SIT ತನ್ನ ಕೆಲಸನ ಮಾಡ್ತಾ ಇದೆ. ಅದೆಷ್ಟೋ ಬಂಗ್ಲೆಗುಡ್ಡೆಯಲ್ಲಿ ಅಸ್ಥಿಪಂಜರ ಸಿಕ್ತು, ಅದರದ್ದು ವಿಶೇಷವಾಗಿ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಎಲ್ಲಾ ಕಡೆ ಮೂಳೆಗಳು ಸಿಕ್ಕಿದೆ. 24 FIR ಆಗಿದೆ. ಅದೆಷ್ಟೋ ಅಸಹಜ ಡೆಡ್ ಬಾಡಿ ಸಿಕ್ಕಿದೆ. ಇನ್ನೇನ್ ಬೇಕಾಗಿದೆ ನಿಮಗೆ? ನಿನ್ನೆ ಅಷ್ಟೇ ಗಿರೀಶ್ ಮಟ್ಟಣ್ಣವರು ಮತ್ತೊಂದು ವಿಷಯನ ನಿಮ್ಮ ಮುಂದೆ ಇಟ್ರು. ಒಂದು ಸಣ್ಣ 13 ವರ್ಷದ ಮಗು ಮುಡಿ ತೆಗ್ಸಕ್ಕಂತ ಧರ್ಮಸ್ಥಳಕ್ಕೆ ಬಂದಿರ್ತಾಳೆ. ಅವಳದು ಕೂಡ ಹತ್ಯೆಯಾಗಿದೆ. ಯಾರು ಮಾಡಿದ್ದು, ಹೇಗೆ ಆಗಿದ್ದು ಅದನ್ನು ಕೂಡ ಅಸಹಜ ಸಾವು ಅಂತ ಹಾಕಿಬಿಟ್ಟು ಮುಚ್ಚಾಕಿದ್ದಾರೆ. ಇದನ್ನೆಲ್ಲ ಮಾಡಿದವರೇ ಯಾರು? ಬೇರೆ ಯಾರು ಅಲ್ಲ. ನಾನು ಹೇಳ್ತಾ ಇದ್ದೀನಿ, ಇದೇ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ. ಇದ್ರ ಹಿಂದೆ ದೊಡ್ಡ ಕೈ ಇದೆ ಅಂತ ನೀವೆಲ್ಲರೂ ಹೇಳ್ತಿರಲ್ಲ. ಇದ್ರ ಹಿಂದೆ ಇರೋದೇ ಕೈ ಈ ವ್ಯಕ್ತಿದು. 36 ಕೇಸು ಮಹೇಶ್ ಶೆಟ್ಟಿ ತಿಮರೋಡಿ ಮೇಲೆ ಹಾಕಿದ್ದಾರೆ. 353 ಕೇಸು ಇದೇ ನಿಮ್ಮ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನನ ಹೆಸರಲ್ಲಿದೆ. ಯಾಕೆ ಅವನ್ನ ಗಡಿಪಾರು ಮಾಡಬಾರ್ದ? ಗಡಿಪಾರು ಮಾಡಿ. ಇಲ್ಲಿ ಅಧಿಕಾರಿಗಳು, ಇಲ್ಲಿಯ ರಾಜಕಾರಣಿಗಳು ಇವನ ಎಂಜಿಲು ತಿಂದು ಇವತ್ತು ನೀವು ಇಷ್ಟು ಕೀಳ್ಮಟ್ಟಕ್ಕೆ ಬಿದ್ದಿದ್ದೀರಾ. ಇಲ್ಲಿ ನ್ಯಾಯಕ್ಕೋಸ್ಕರ ಹೋರಾಟ ಮಾಡೋರ ಮೇಲೆ ಪದೇ ಪದೇ ಕೇಸ್ ಹಾಕೋದು, ಪದೇ ಪದೇ ಅವ್ರನ್ನ ಕುಣಿಸೋದು, ನೀವು ಏನೇ ಪ್ರಯತ್ನ ಪಟ್ಟು ಕೊನೆಗೆ ಮಹೇಶ್ ಶೆಟ್ಟಿ ಅವ್ರನ್ನ ಗಡಿಪಾರು ಮಾಡೋಕೆ ಪ್ರಯತ್ನ ಪಟ್ರು ಈ ಹೋರಾಟ ನಿಲ್ಲೋದಲ್ಲ. ಹುಲಿನ ಒಳಗಡೆ ಇಟ್ರು ಹೊರಗಡೆ ಇಟ್ರು ಅದು ಮಾಂಸನೇ ತಿನ್ನುತ್ತೆ ವಿನ ಅದು ಹುಲ್ಲು ತಿನ್ನಕ್ ಹೋಗಲ್ಲ. ಮಹೇಶ್ ಶೆಟ್ಟಿ ಅವರಂತಹ 1000 ಅಲ್ಲ, ಲಕ್ಷಾಂತರ ಜನ ಹೋರಾಟಗಾರರು ಇವತ್ತು ಅವ್ರ ಹಿಂದೆ ಇದ್ದಾರೆ. ಯಾಕಂತ ಹೇಳಿದ್ರೆ ಅವರು ಒಂದು ಸಿಗ್ನಲ್ ಕೊಟ್ರೆ ಯಾವ ರೀತಿ ಈ ಹೋರಾಟ ಮುಂದೆ ಹೋಗ್ಬೇಕು ಆ ರೀತಿ ಹೋಗುತ್ತೆ.
ಅವ್ರನ್ನ ಬಾಯಿ ಮುಚ್ಚಿಸಬೇಕು, ಅವ್ರನ್ನ ಒಳಗಾಕಬೇಕು, ಅವ್ರನ್ನ ಗಡಿಪಾರು ಮಾಡಬೇಕು, ಇದೆಲ್ಲ ನಿಮ್ದು ಭ್ರಮೆ. ಇವತ್ತು 200 ಕೋಟಿಯ ವಿಚಾರದಲ್ಲಿ ಇವರು ಇಷ್ಟು ಬೊಗಳೆ ಮಾತುಗಳು ಬಿಡ್ತಾ ಇದ್ದಾರೆ. ಈ ವಿಷಯ ಬರ್ತಿದ್ದಂಗೆ ಕನ್ನಡ ಚಾನೆಲ್ ಬಿಟ್ಟು ಹಿಂದಿಯಲ್ಲಿ ಬರುತ್ತೆ, ಇಂಗ್ಲಿಷ್ ನ್ಯೂಸ್ ಬರುತ್ತೆ, ಎಲ್ಲಾ ಭಾಷೆಯಲ್ಲಿ ನ್ಯೂಸ್ ಬರುತ್ತೆ. ಯಾಕೆ? ಸೌಜನ್ಯದ ಒಂದು ಅತ್ಯಾಚಾರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟಿಗೆ 14 ವರ್ಷ ಆದ್ಮೇಲೆ ಸುಪ್ರೀಂ ಮೆಟ್ಲೇ ಇರುತ್ತೆ. ಆವಾಗ ಇದೇ ಮಿಂಡ್ರಿ ಕನ್ನಡ ಚಾನೆಲ್ಗಳು ತಿಕ್ಕಾ ಮುಚ್ಕೊಂಡು ಕೂತಿರ್ತಾರೆ, ತಿಕ್ಕಾ ಮುಚ್ಕೊಂಡು. ಇವತ್ತು 200 ಕೋಟಿ ವಿಚಾರದಲ್ಲಿ ಸುಮ್ನೆ ಸುಳ್ಳು ನೀವು ಹೇಳ್ತಿದ್ದೀರಲ್ಲ. 200 ಕೋಟಿ ದುಡ್ಡು ಏನು ಹೆಲಿಕಾಪ್ಟರ್ ಇಂದ ಮೇಲೆ ಬಂದಿತ್ತಾ ಅಥವಾ ಯಾವ್ದಾದ್ರೆ ಶಿಪ್ ಇಂದ ಬಂದಿತ್ತಾ? ಯಾರು ತಂದು ಕೊಟ್ರು, ಯಾರಿಗೆ ಕೊಟ್ರು, ಅದನ್ನ ಕಾರ್ಯಾಚರಣೆ ಮಾಡಕ್ಕೆ ಹೇಳಿ. ನೀವೇ ಅದ್ರ ಮೇಲೆ ಕೇಸ್ ಹಾಕಿ. 200 ಕೋಟಿ ಇಂಥ ಜಾಗದಿಂದ ಬಂದಿದೆ, ಇದ್ರದ್ದು ಇಂಕ್ವೈರಿ ಮಾಡಿ, ಇದರಿಂದ SIT ನ ಕೂರ್ಚಿ ಅಂತ ಬೊಗಳಿ. ದೇವರ್ಸಿ ಗೋಳಿ ಮಕ್ಕಳ ಹೊಟ್ಟೆಗೆ ಅನ್ನ ತಿನ್ನೋದು ಬಿಟ್ಟು ಈ ಕಾಮಂದರದು, ರೇಪಿಸ್ಟ್ಗಳದು, ಈ ಅತ್ಯಾಚಾರಿಗಳದು ಏಲನ್ನ ತಿಂದು ಮಾತಾಡ್ತಿರಲ್ಲ, ನಿಮಗೆ ಕ್ಯಾಕಿಸಿ ಉಗಿಬೇಕು ನಾಯಿಗಳ. ಇಲ್ಲಾಂದಿದ್ರೆ ನೀವು ನಿಜವಾಗ್ಲೂ ಒಂದು ಒಳ್ಳೆ ತಾಯಿ ಹೊಟ್ಟೆಯಲ್ಲಿ ಹುಡ್ತಾ ಇದ್ದಿದ್ರೆ ನೀವು ಇಂಥ ಸುಳ್ಳು ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇರಲಿಲ್ಲ. ನಿಮಗೆ ಮಾಡಬೇಕಾಗಿದ್ದೇನಂದ್ರೆ ಎರಡೂ ಕಡೆ ನ್ಯಾಯನ ತೋರಿಸಿ, ಎರಡೂ ಕಡೆ ನ್ಯಾಯನ ಮಾತಾಡಿಸಿ. ಸೌಜನ್ಯದು ಅತ್ಯಾಚಾರ ಆಗಿದ್ದ ಹಿಂದಿನ ದಿವಸ ಇದೇ ನಿಶ್ಚಿಲ್ ಜೈನ ಮಂಗಳೂರಲ್ಲೇ ಇದ್ದ ಅನ್ನೋದಕ್ಕೆ ಜನ ಕೂಗಿ 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 ಹೇಳ್ತಾ ಇದ್ರು. ಅದನ್ನ ಯಾರು ನಂಬಲಿಲ್ಲ. ಅಂತ ಟೈಮಲ್ಲಿ ಈ ನಿಮ್ಮ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ ಬಂದು ಏನ್ ಹೇಳ್ತಾನೆ ಅಂತ ಹೇಳಿದ್ರೆ, ನನ್ನ ಮಗ ಅಮೆರಿಕ ಹೋಗಿದ್ದ, ಇಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾನೆ. 10 ವರ್ಷ ಆದ್ಮೇಲೆ ಕೋಲಾರದ ಸಂದೇಶ ಅನ್ನೋ ಒಬ್ಬ ವ್ಯಕ್ತಿ ಬರ್ತಾನೆ. ಆವತ್ತಿನ ದಿವಸ ಅಮೆರಿಕಕ್ಕೆ ಹೋಗಿರೋದು ನಿಶ್ಚಿಲ್ ಜೈನ ಹೌದು, ಆದ್ರೆ ಈ ನಿಶ್ಚಿಲ್ ಜೈನ ಹೋಗಿರೋದಲ್ಲ, ಅದೇ ಹೆಸರಲ್ಲಿ ಬೇರೆ ಯಾರೋ ಹೋಗಿದ್ದಾರೆ, ಅದ್ರದ್ದು ದಾಖಲೆ ಸಮೇತ ನನ್ನ ಹತ್ರ ಇದೆ ಅಂತ ಕೋಲಾರದ ಸಂದೇಶ ಹೇಳ್ತಾನೆ. ಆವಾಗ ಇದೇ ನಿಮ್ಮ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ ಅದಕ್ಕೆ ಸ್ಟೇ ತರ್ತಾನೆ. ಯಾಕೆ ಸ್ಟೇ ತರಬೇಕು? ನಾನಿವತ್ತು ಈ ರಾಜ್ಯಸಭಾ ಸದಸ್ಯನ ಹತ್ರ ಕೇಳ್ತಾ ಇದ್ದೀನಿ. ಇವನೊಬ್ಬ ಪೊಲಿಟಿಷಿಯನ್, ಇವನೊಬ್ಬ ರಾಜಕೀಯ ಮಾಡೋನು, ಇವನ ಹತ್ರ ನಾನು ಕೇಳ್ತಾ ಇದ್ದೀನಿ. ನನಗೆ ಕನ್ನಡದಲ್ಲಿ ಸ್ವಲ್ಪ ಹಿಂದೆ ಮುಂದೆ ಆಗ್ಬೋದು ಮಾತಾಡೋದ್ರಲ್ಲಿ, ಏಕವಚನ ಜಾಸ್ತಿ ಬರುತ್ತೆ ನನ್ನ ಬಾಯಲ್ಲಿ, ಕ್ಷಮೆ ಇರಲಿ. ಇಂಥ ವ್ಯಕ್ತಿ ಇವತ್ತು ಒಂದು ಹೆಣ್ಮಗಳದು ಅತ್ಯಾಚಾರ ಆಗಿದೆ ಅಂತ ಹೇಳುವಾಗ ಅದಕ್ಕೊಬ್ಬ ಸಾಕ್ಷಿ ತಗೊಂಡು ಬರ್ತಾನೆ. ಆ ಸಾಕ್ಷಿ ತೋರಿಸಬಾರದು, ಆ ವಿಚಾರದಲ್ಲಿ ಕೋಲಾರದ ಸಂದೇಶ ಮಾತಾಡಬಾರದು ಅಂತ ಹೇಳ್ಬಿಟ್ಟು ಇದೇ ರಾಜ್ಯಸಭಾ ಸದಸ್ಯ ಬಿಜೆಪಿಯ ನಾಯಕ ಅದಕ್ಕೆ ಸ್ಟೇ ತರ್ತಾನೆ. ನಾಚಿಕೆ ಆಗ್ಬಿಡ್ತಾನೆ ಇವನಿಗೆ. ಯಾಕೆ ತರ್ತಾನೆ ಸ್ಟೇ? ಈ SIT ಅವರು ಮನೆಯಲ್ಲೇ ಬೇಳೆ ಇಟ್ಕೊಂಡು ಊರೆಲ್ಲ ಸುತ್ತೋ ಹಾಗೆ ಮಾಡಿಟ್ಟಿರೋದು ಯಾರು? ಇದೇ ವೀರೇಂದ್ರ ಜೈನ ಅಲ್ವಾ? ಇದಕ್ಕೆ ಉತ್ತರ ಬಂದು ಈ ಮಿಂಡ್ರಿ ಮೀಡಿಯಾಗಳು ಅವನು ಬಾಯಿಂದ ಕೇಳಿ, ಅವನಿಗೆ ಪ್ರಶ್ನೆ ಹಾಕ್ಸಿ, ಇದಕ್ಕೆ ಯಾಕೆ ನೀನು ಸ್ಟೇ ತಂದಿದ್ಯಾ ಅಂತ ಹೇಳ್ಬಿಟ್ಟು. ಕೋಲಾರದ ಸಂದೇಶನ ಈ SIT ಅವರು ಕರ್ಕೊಂಡು ಬನ್ನಿ, ಅವನ ಹತ್ರ ಇರೋ ಸಾಕ್ಷಿನ ಕೇಳಿ. ಅವನು ಸುಳ್ಳು ಹೇಳಿದ್ರೆ ಅವನಿಗೆ ಈ ಕರ್ನಾಟಕದಲ್ಲಿ ತಲೆ ಎತ್ತಿ ಬದುಕೋಕ್ಕಾಗಲ್ಲ. ಯಾಕಂತ ಹೇಳಿದ್ರೆ ಅವನೊಂದು ಸಂಘಟನೆಯ ಒಬ್ಬ ಅಧ್ಯಕ್ಷ, ಅವನಿಗೊಂದು ಗೌರವ ಇದೆ. ಇವತ್ತಿನ ದಿವಸ ಕದ್ದು ಎಲ್ಲೋ ಬಾಯಿ ಮುಚ್ಕೊಂಡು ಕೂತಿರೋಗಿದೆ. ಯಾಕಂತ ಹೇಳಿದ್ರೆ ಅವನ ಬಾಯಿಗೂ ಕೂಡ ಈ ಅತ್ಯಾಚಾರಿಗಳು ಯಾರು ಸ್ಟೇ ತರಿಸಿದ್ದಾರೆ, ಯಾರು ಸ್ಟೇ ತರಿಸಿರೋದು? ಇದೇ ನಿಮ್ಮ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ ಸ್ಟೇ ತರಿಸಿರೋದು. ಅವನ ಬಾಯಿ ಕೂಡ ಮುಚ್ಚೋಕೆ ಅವನಿಗೆ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಹಣ ಕೊಟ್ಟಿರ್ಬೋದು. ಇಲ್ಲಾಂದಿದ್ರೆ ಸೌಜನ್ಯಳಿಗೆ ನ್ಯಾಯ ನಾನೇ ಕೊಡಿಸ್ತೀನಿ ಅಂತ ಹೇಳಿರೋ ಆ ಕೋಲಾರ ಸಂದೇಶ ಸುಮ್ಮನೆ ಯಾಕೆ ಕೂತಿದ್ದಾನೆ? ಇವತ್ತು 13 ವರ್ಷದ ಮೇಲೆ 14ನೇ ವರ್ಷಕ್ಕೆ ಕಾಲಿಡೋ ಸಮಯದಲ್ಲಿ ಸೌಜನ್ಯಳ ಕೇಸ್ ಸುಪ್ರೀಂ ಕೋರ್ಟಿಗೆ ಹೋಗಿದೆ. ಈಗಲೂ ಆ ಕೋಲಾರದ ಸಂದೇಶನಿಗೆ ಆ ಸಾಕ್ಷಿನ ತಂದು ಕೊಡಕ್ಕಾಗಲ್ವಾ? ಬಹಿರಂಗವಾಗಿ ಅದನ್ನ ಬಿಡಕ್ಕಾಗಲ್ವಾ? ಯಾಕೆ ಸುಮ್ಮನೆ ಇರೋದು? ಇಲ್ಲಿ ಮಹೇಶ್ ಶೆಟ್ಟಿ ಅವ್ರನ್ನ ಪದೇ ಪದೇ ಗಡಿಪಾರು 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 ಅಂತ ಮಾಡ್ತಾ ಇದಾರಲ್ವಾ? ಈಗಲೂ ಕೂಡ ತಂದು ಕೊಡಕ್ಕಾಗಲ್ವಾ? SITಗೆ ತಂದು ಆ ಸಾಕ್ಷಿನ ಕೊಡಕ್ಕಾಗಲ್ವಾ? ಇಷ್ಟೆಲ್ಲ ರದ್ದಂತ ಮಾಡ್ಕೊಂಡು ಊರೆಲ್ಲ ಹುಡ್ಕಾಡೋದಿಕ್ಕೆ ಅತ್ಯಾಚಾರ ಮಾಡಿದವನು ಆವತ್ತಿನ ದಿವಸ ಅಲ್ಲಿ ಇದ್ನ ಇಲ್ವಾ ಅನ್ನೋದು ಗೊತ್ತಾದ್ರೆ ಸಾಕು, ಈ ಅತ್ಯಾಚಾರಿಗಳು ಯಾರಂತ ಗೊತ್ತಾಗುತ್ತೆ. ಇದರಿಂದ ಯಾರ್ದು ಷಡ್ಯಂತ್ರ ಆಗಿದೆ ಅದು ಗೊತ್ತಾಗುತ್ತೆ. 200 ಕೋಟಿ ಯಾರ ಅಪ್ಪ ತಂದು ಕೊಟ್ಟಿದ್ದಾನೆ ಅದು ಗೊತ್ತಾಗುತ್ತೆ. ಇದನ್ನೆಲ್ಲ ಹುಡ್ಕೋದು ಬಿಟ್ಟು ಬರೀ ಹೋರಾಟ ಆಗೋದಕ್ಕೆ ಸ್ಟೇ ತರೋದು, ಇನ್ಯಾವುದೋ ವಿಚಾರದಲ್ಲಿ ಸ್ಟೇ ತರೋದು, ಸೌಜನ್ಯಳ ವಿಚಾರ ಯಾರು ಮಾತಾಡ್ಲೇಬಾರ್ದಂತ ಸ್ಟೇ ತರೋದು, ಯೂಟ್ಯೂಬರ್ಸ್ ಗಳನ್ನ ಒಳಗಾಕ್ಸೋದು, ಅವ್ರದ್ದು ವಿಡಿಯೋನ ಡಿಲೀಟ್ ಮಾಡಿಸೋದು, ಇದನ್ನೆಲ್ಲ ಮಾಡಿಸ್ಕೊಂಡು ಬಂದಿದ್ದು ಇದೇ ಧರ್ಮಸ್ಥಳದಲ್ಲಿರುವಂತಹ ಶ್ರೀ ಕ್ಷೇತ್ರ ಮಂಜುನಾಥ ದೇವಸ್ಥಾನದ ಆಡಳಿತನ ಕೂಡ ಮಾಡಿಕೊಂಡು ಆ ಹುಂಡಿಯ ಹಣನ ಈ ರೀತಿ ಕೆಟ್ಟ ಕೆಲಸಕ್ಕೆ ಉಪಯೋಗಿಸಿಕೊಂಡು ಎಲ್ಲ ಈ ಅತ್ಯಾಚಾರಿಗಳನ್ನ ರಕ್ಷಣೆ ಮಾಡಿಕೊಂಡು ಬಂದಿರೋದು ಇದೇ ರಾಜ್ಯಸಭಾ ಸದಸ್ಯ ವೀರೇಂದ್ರ ಜೈನ.
ಈ ವೀರೇಂದ್ರ ಜೈನನಿಗೆ ಏನಾಗಿದೆ ಅಂತ ಹೇಳಿದ್ರೆ, ಇವನ ಮೇಲೆ 353 ಕೇಸ್ ಹಾಕಿದ್ರೂನು ಇವನಿಗೆ ಅದ್ರದ್ದು ಏನು ಕೂಡ ಪರಿಣಾಮ ಬಿದ್ದಿಲ್ಲ. ಯಾಕಂತ ಹೇಳಿದ್ರೆ ಇವನ ಹತ್ರ ರಾಜಕಾರಣಿಗಳು ಎಲ್ಲರೂ ಅಧಿಕಾರಿಗಳು ಇವನ್ ಕೈ ಅಡಿಯಲಿದ್ದಾರೆ. ಪ್ರತಿಯೊಬ್ರು ಕೂಡ ಇವೊಂದು ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾರೆ. ಅದಕ್ಕೋಸ್ಕರ ಇವನು ಮಾಡಿದ್ದೆ ಸರಿ, ಇವನು ಏನ್ ಮಾಡ್ತಾನೆ ಅದೇ ನಡ್ಕೊಂಡು ಬಂದಿದೆ. ಆದ್ರೆ ಯಾವತ್ತು ಕೂಡ ಸೌಜನ್ಯ ವಿಚಾರದಲ್ಲಿ ನಡೀತಿರುವಂತಹ ಈ ಯಾವ ಒಂದು ತನಿಖೆ ಇದೆ, ಇದು ಮಾತ್ರ ಯಾವತ್ತೂ ನಿಲ್ಲಲ್ಲ, ನಾವು ನಿಲ್ಲೋಕ್ಕೂ ಬಿಡಲ್ಲ. ಅಲ್ಲಿ ಒಂದು ಸಿಎಂ ಇವತ್ತಿನ ದಿವಸ ಸಿಎಂ, ಅವತ್ತಿನ ದಿವಸ ಹೋಮ್ ಮಿನಿಸ್ಟರ್ ಅನ್ಸುತ್ತೆ, ಈ ವ್ಯಕ್ತಿ ಬಂದು ನಿಮ್ಮ ಜೊತೆ ನನ್ನ ತರ 10 ತಲೆ ಇರುತ್ತೆ ಅಂತ ಹೇಳಿದ್ದಾರೆ. 10 ತಲೆ ನಿಮ್ಮಂತವ್ರು ಇರ್ಬೋದು, ಆದ್ರೆ ಮಹೇಶ್ ಶೆಟ್ಟಿ ತಿಮರೋಡಿ ಅಂತವ್ರದ್ದು ತಲೆ ಲಕ್ಷ ಇದೆ, ಲಕ್ಷ. ಯಾವತ್ತು ಕೂಡ ಈ ಭೂಮಿ ಮೇಲೆ ಹಣ ಇದ್ದವನು ಶ್ರೀಮಂತ ವ್ಯಕ್ತಿ ತಪ್ಪು ಮಾಡಿಬಿಟ್ಟು ಅವನು ತನ್ನ ಆ ಹಣದ ಪ್ರಭಾವದಿಂದ ಯಾವುದೇ ವಿಚಾರದಲ್ಲೂ ಅವನು ಗೆದ್ದಿಲ್ಲ. ಯಾವಾಗ ಜನ ಒಟ್ಟಾಗಿ ಹೋರಾಟಕ್ಕೆ ಮುಂದೆ ಬರ್ತಾರೆ, ಆವಾಗ ಇಂತಹ ಅತ್ಯಾಚಾರಿಗಳು, ಇಂತಹ ಕೊಲೆಗಡುಕರು ಈ ಒಂದು ಹೋರಾಟದಲ್ಲಿ ಸೋತಿದ್ದಾರೆ ವಿನಃ ಯಾವತ್ತೂ ಕೂಡ ಗೆದ್ದಿಲ್ಲ. ಹಂಗಾಗಿ ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರ ಜೊತೆ ಅವರಂತಹ ತಲೆ ಲಕ್ಷ ಇದೆ, ಲಕ್ಷ. ನಿಮ್ಮಂತವ್ರದ್ದು ಒಂದು ಪುಟ್ಕೋಸಿ 10 ತಲೆ ಏನು ಮಾಡಕ್ ಆಗಲ್ಲ, ಸಾಧ್ಯನೇ ಇಲ್ಲ ಮಾಡಕ್ಕೆ. ಯಾಕಂತ ಹೇಳಿದ್ರೆ ಅಲ್ಲಿ ಅಣ್ಣಪ್ಪ ಮತ್ತೆ ಮಂಜುನಾಥ ಮಾಡ್ತಿರೋ ಕೆಲಸ ಇವತ್ತು ನಿಮ್ಮ ಮುಂದೆ ಇದೆ. ಯಾಕಂತ ಹೇಳಿದ್ರೆ ಇವರು ಪದೇ ಪದೇ ಕೆಲವೊಂದು ವಿಚಾರಗಳು, ಕೆಲವೊಂದು ತನಿಖೆಗಳು ನಡೀತಾ ಇರುವಾಗ ಕೆಲವು ಮಾನಸಿಕ ರೋಗಿಗಳನ್ನ ಮಧ್ಯ ತಂದು ಹಾಕ್ತಾರೆ. ಇವರು ಸುಮಾರು ವರ್ಷದ ಹಿಂದೆ ಆ ಅನಿತಾ ಕಾಸರಗೋಡ್ ಅನ್ನೋ ಒಂದು ಮಹಿಳೆನ ಕೂಡ ಇವ್ರದೇ ಒಂದು ಫೇಸ್ಬುಕ್ ಪೇಜ್ ಅಲ್ಲಿ ಬರ್ದು ಹಾಕಿಸ್ತಾರೆ. ಏನಂತ ಹೇಳಿದ್ರೆ, ಕಮ್ಯುನಿಸ್ಟ್ ಪಾರ್ಟಿಗಳನ್ನ ನಾನು ತಗೊಂಡು ಬರ್ತೀನಿ, ಇಲ್ಲಿ ಕೊಲೆ ಮಾಡಿಸ್ತೀನಿ, ಬಿಜೆಪಿ ಅವ್ರನ್ನ ಕೊಲೆ ಮಾಡಿಸ್ತೀನಿ, ಹಿಂದೂಗಳನ್ನ ಕೊಲೆ ಮಾಡಿಸ್ತೀನಿ ಅಂತ ಹೇಳ್ಬಿಟ್ಟು ಅವಳು ಸೌಜನ್ಯ ಹೋರಾಟ ಸೇರ್ಕೊಳ್ತಾಳೆ. ಆವಾಗ ಇದೇ ಅತ್ಯಾಚಾರಿಗಳು ಮಹೇಶ್ ಶೆಟ್ಟಿ ತಿಮರೋಡಿ ಅವರು ಕಮ್ಯುನಿಸ್ಟ್ ಪಾರ್ಟಿಗಳ ಜೊತೆ ಸೇರ್ಕೊಂಡಿದ್ದಾರೆ, ದೇವಸ್ಥಾನದ ಮೇಲೆ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಪ್ರಚಾರ ಮಾಡ್ತಾರೆ. ಅಲ್ಲೂ ಕೂಡ ಇವರು ಇಂತಹ ಮಾನಸಿಕ ರೋಗಿಗಳನ್ನ ಉಪಯೋಗಿಸ್ತಾರೆ. ಇವಾಗ ಅದೇ ಮಹಿಳೆಗೆ ಇದೇ ನಮ್ಮ ಸೌಜನ್ಯ ಶಕ್ತಿ ತಟ್ಟಿದೆ. ಆ ಶಾಪ ಉಂಟಲ್ಲ, ಆ ಶಾಪ ಇವತ್ತು ಅವಳನ್ನ ಜೈಲೊಳಗಡೆ ಕೂರ್ಸಿದೆ. ಯಾಕಂತ ಹೇಳಿದ್ರೆ ಇವರು ಮಾಡ್ಕೊಂಡು ಬಂದಂತಹ ಅಂತ ಹಲ್ಕಾ ಕೆಲಸಕ್ಕೆ 14 ವರ್ಷ ಆದ್ಮೇಲೆ ಸೌಜನ್ಯಕ್ಕೆ ಸುಪ್ರೀಂ ಕೋರ್ಟ್ ಮೆಟ್ಲೇರಿದೆ. ಇಂಥ ಟೈಮಲ್ಲಿ ತಿಕ್ಕಾ ಮುಚ್ಕೊಂಡು ಇರ್ಬೇಕು. ಯಾರೋ ನೀವು ರೇಪಿಸ್ಟ್ಗಳು, ನಿಮಗೆ ಅಧಿಕ ಪ್ರಸಂಗ ಯಾಕೆ? 200 ಕೋಟಿ ಯಾರು ನಿಮ್ಮ ಅಪ್ಪನ ಮನೆಯಿಂದ ಬಂದಿದ್ಯಾ, ಅಥವಾ ಯಾರಾದ್ರೂ SKDRDP ಸಂಘದಿಂದ ಸಾಲ ಕೊಟ್ಟಿದ್ದಾರ? ಆತರ ಏನಿಲ್ಲಲ್ಲ. ಸುಮ್ಮನೆ ಬಾಯಿಗೆ ಬಂದಿರೋದನ್ನ ಬೊಗಳೋದಲ್ಲ. ಯಾರಿಗೆ ದುಡ್ಡು ಬಂದಿದೆ, ಇಲ್ಲಿ ಒಂದು ಸಭೆ ನಡೆಸಬೇಕು, ಒಂದು ಪ್ರತಿಭಟನೆ ಮಾಡಬೇಕು, ಹೋರಾಟದಲ್ಲಿ ಇರುವಂತವ್ರ ಮೇಲೆ ಒಂದು ಕೇಸ್ಗಳಾದಾಗ ಆ ವಕೀಲಿಗೆ ಫೀಸ್ ಕೊಡ್ಬೇಕು ಅಂತ ಹೇಳಿದಾಗ ಪ್ರತಿಯೊಬ್ಬರು ಅವ್ರವ್ರ ಜೇಬಿನ ಹಣ ಉಪಯೋಗಿಸ್ತಿದ್ದಾರೆ. ಒಂದು ಹೋರಾಟ ಆಗುತ್ತೆ, ಒಂದು ಸಭೆ ನಡೆಯುತ್ತೆ ಅಂತ ಹೇಳಿದಾಗ ನೀರು, ಶಾಮಿಯಾನ, ಅದು ಇದು ಗಾಡಿ ಅಂತ ಹೇಳ್ಬಿಟ್ಟು ಒಬ್ರೊಬ್ರು ಹೋರಾಟಗಾರರು ಒಂದೊಂದನ್ನ ವಹಿಸ್ಕೊಳ್ತಾ ಇದ್ದಾರೆ. ಯಾರ ಹತ್ರನು ಇಲ್ಲಿ ಲಕ್ಷಾಂತರ ಕೋಟ್ಯಾಂತರ ಹಣ ಜೇಬಲ್ಲಿ ಇಟ್ಕೊಂಡು ಯಾರು ಕೂಡ ಹೋರಾಟ ಮಾಡ್ತಿಲ್ಲ. ಇದು ನಿಮ್ದೆಲ್ಲರದ್ದು ಭ್ರಮೆ. ನೀವು ದಾರಿ ತಪ್ಪಿಸೋಕೆ ಮಾಡ್ತಿರುವಂತಹ ಷಡ್ಯಂತ್ರ ಇದೇ ಇರೋದು. ಹೋರಾಟಗಾರರಲ್ಲಿ ಲಕ್ಷಾಂತರ ಜನ ಬಂದು ನಿಮ್ ಮುಂದೆ ಮೀಡಿಯಾದಲ್ಲಿ ನಿಮ್ಮ ಬಂಡವಾಳನ ಹೇಳ್ತಾ ಇಲ್ಲ. ಹೆಚ್ಚಿನ ಅಂಶ ಒಂದು 15ರಿಂದ 20, ಜಾಸ್ತಿ ಅಂತ ಹೇಳಿದ್ರೆ ಒಂದು 30 ಜನ ಇರ್ಬೋದು. ಆ 200 ಕೋಟಿ ಹಣದಲ್ಲಿ ಈ ಸಣ್ಣ ಪುಟ್ಟ ಯೂಟ್ಯೂಬರ್ಸ್ ಗಳಿಗೂ 1 ಕೋಟಿ ಕೊಡ್ಬೋದು. ಕೊಟ್ರೆ ಯಾರು ಕೊಡ್ತಾರೆ? ಯಾರ ಅಪ್ಪನ ಕೈಯಲ್ಲಿ ದುಡ್ಡು ಬಂದಿದೆ? 200 ಕೋಟಿ ಬಂದಿದ್ಯಾ? ಎಲ್ಲರನ್ನು SIT ತನಿಖೆ ಮಾಡಿದೆ, ಎಲ್ಲರ ಅಕೌಂಟ್ ಅಲ್ಲಿ ಎಷ್ಟು ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಅಂತ ನೋಡಿದೆ. ಸುಮ್ಮನೆ ಈ ಮಿಂಡ್ರಿ ಮೀಡಿಯಾಗಳು ತಿನ್ಕೊಂಡು ಅವ್ರು ದುಚ್ಚ ಕೂಡ್ಕೊಂಡು ಮಾತಾಡೋದಲ್ಲ, ಸತ್ಯನ ತೋರಿಸಿ ಹಣ ಎಲ್ಲಿ ಬಂದಿದೆ ಅಂತ ಹೇಳಿ. ಅಕಸ್ಮಾತ್ ಮಹೇಶ್ ಶೆಟ್ಟಿ ತಿಮರೋಡಿ ಅವರಿಗೆ ಆಗಿರ್ಬೋದು, ಗಿರೀಶ್ ಮಟ್ಟಣ್ಣನ್ ಅವರಿಗೆ ಆಗಿರ್ಬೋದು, ಹೋರಾಟದಲ್ಲಿರುವಂತವ್ರು ಬೇರೆ ಯಾರಿಗಾದ್ರೆ ಹಣ ಬಂದಿದೆ ಅಂತ ನೀವೇನಾದ್ರೂ ತೋರಿಸೋದೇ ಆಗಿದ್ರೆ ನಾವು ಕೂಡ ಈ ಹೋರಾಟನ ಬಿಟ್ಟು ಬಿಡ್ತೀವಿ. ಯಾಕಂತ ಹೇಳಿದ್ರೆ ಅನ್ಯಾಯದ ಹೋರಾಟ ಅಂತ ಹೇಳ್ಬಿಟ್ಟು ದೇವರ್ಸಿ ಮುಂಡೆ ಮಕ್ಕಳ ಸುಮ್ನೆ ಸುಳ್ಳು ಹೇಳ್ತೀರಾ, ಸುಮ್ನೆ ಬೊಗಳ್ತೀರಾ. ನಿಮ್ಮಂತ ಮಿಂಡ್ರಿ ಮೀಡಿಯಾಗಳು ನಮ್ದೊಂದು ಕಾಲ್ ಕೂದ್ಲಿಗೆ ಸಮ ನಾಯಿಗಳ ಮಾನ ಮರ್ಯಾದೆ ಬಿಟ್ಟು ಮಾತಾಡಬೇಡಿ. ಕೆಲವು ಕನ್ನಡ ಚಾನಲ್ ಹೆಂಗಸರಿದ್ದೀರಾ, ಕೆಲವು ಕನ್ನಡ ಚಾನಲ್ ಮಹಿಳೆಯರಿದ್ದೀರಾ, ಮಕ್ಕಳಿದ್ದೀರಾ, ಎಲ್ಲ ಇದ್ದೀರಾ ನೀವು. ದೇವರ್ಸಿಗಳ ಇಂಥ ಒಂದು ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕು ಅಂತ ಇಷ್ಟು ಹೋರಾಟ ಮಾಡ್ಕೊಂಡು ಇಷ್ಟು ಸಾಕ್ಷಿಗಳನ್ನ ನಿಮ್ ಮುಂದೆ ಇಟ್ರೆ ಅಲ್ಲಿ ಬಂದು ಈ ಹೋರಾಟದ ಹಿಂದ್ಗಡೆ 200 ಕೋಟಿ ಬಂದಿದೆ ಅಂತ ಹೇಳ್ತೀರಾ? ನಾಚಿಕೆ ಆಗ್ಬೇಕು ತಾನೆ ನಿಮಗೆ? ಇದನ್ನೆಲ್ಲ ಮಾಡಿಸ್ತಿರೋದು ಯಾರು? ನಿಮ್ಮ ರಾಜ್ಯಸಭಾ ಸದಸ್ಯ ತಾನೆ? ಯಾಕೆ ಅವನು ಮಾತಾಡಲ್ಲ? ಅವನು ಮಾತಾಡ್ಬೋದಲ್ವಾ? ಅವ್ನು ಯಾಕೆ ಬಾಯಿ ಬಿಡಲ್ಲ? ನಿಮಗೆಲ್ರಿಗೂ ಅಂತದ್ದೇನ್ ಬಿದ್ದೋಗಿದೆ?
ನೀವಿಷ್ಟು ಬೊಗಳ್ತೀರಾ ಅಂತ ಹೇಳಿದ್ರೆ ಅವನಿಗೂ ಬಂದು ಹೇಳ್ಬೋದಲ್ಲ. ಅವನ ಊರಲ್ಲಿ ಅಲ್ವಾ ಸೌಜನ್ಯದ ಅತ್ಯಾಚಾರ ಆಗಿರೋದು. ಪ್ರತಿಯೊಂದಕ್ಕೂ ಸ್ಟೇ ತರಿಸೋದು ಯಾರು? ಅವನೇ ತಾನೆ. ಇವ್ರ ಕಡೆ ಯಾರೇ ಒಬ್ರು ಬಂದು ಏನೇ ಬಂದು ಹೇಳಿ ಅವ್ರ ಮೇಲೆ ಕೇಸ್ ಆದ್ರೆ ಇವರಿಗೆ ಎಲ್ರಿಗೂ ಧರ್ಮಸ್ಥಳದ ವಕೀಲರು ಇರ್ತಾರೆ. ಯಾರಿಗಾದ್ರೂ ಅಷ್ಟೇ ಧರ್ಮಸ್ಥಳದ ವಕೀಲರೇ ಇರೋದು. ಯಾಕೆ? ಇವರಿಗೆಲ್ಲ ಹಣ ಯಾರು ಕೊಡ್ತಾರೆ? ಎಷ್ಟೋ ಫೇಕ್ ಅಕೌಂಟ್ ಮಾಡ್ಕೊಂಡಂತಹ ಯೂಟ್ಯೂಬರ್ಸ್ ಇದ್ದಾರೆ, ಈ ನಮ್ಮ ಫೇಸ್ಬುಕ್ ಅಲ್ಲಿ ಪೇಜ್ ಮಾಡ್ಕೊಂಡಂತವ್ರು ಇದ್ದಾರೆ. ಇವ್ರ ಮೇಲೆ ಕೇಸ್ ಆದಾಗ ಇದೇ ಧರ್ಮಸ್ಥಳದಲ್ಲಿರುವಂತಹ ಈ ರಾಜ್ಯಸಭಾ ಸದಸ್ಯನ ಕಡೆಯಿಂದ ವಕೀಲರು ಇರ್ತಾರೆ. ಒಬ್ಬನೇ ವಕೀಲ ಅವನಿರ್ತಾನೆ. ಯಾಕೆ? ಎಲ್ಲಿಂದ ಬರುತ್ತೆ ಇವರಿಗೆ ಹಣ? ಆ ವಕೀಲರಿಗೆ ಫೀಸ್ ಯಾರು ಕೊಡ್ತಾರೆ? ಇಲ್ಲಿ ಸೌಜನ್ಯ ಹೋರಾಟದಲ್ಲಿ ಆತರ ಆಗ್ತಾ ಇಲ್ಲ. ಸೌಜನ್ಯ ಹೋರಾಟದಲ್ಲಿ ಯಾರಿಗೂ ಕೂಡ ಈ ರೀತಿ ಯಾರು ಕೂಡ ಸಹಾಯ ಮಾಡ್ತಿಲ್ಲ. ಅವ್ರವ್ರದ್ದು ಹಣದಿಂದ ಅವರವರು ತಮ್ಮ ಹೋರಾಟದಲ್ಲಿ ಇರುವಂತಹ ಸಣ್ಣ ಪುಟ್ಟ ಅವರ ಒಂದು ಕುಟುಂಬ ಅಂತ ಒಂದಿದೆ, ಆ ಕುಟುಂಬದಲ್ಲಿ ಅವರವರಿಗೆ ಅವರವ್ರು ಸಹಾಯ ಮಾಡ್ಕೊಂಡು ಬರ್ತಾ ಇದ್ದಾರೆ ವಿನಃ ಎಲ್ಲೂ ಕೂಡ ಕೋಟಿಗಟ್ಟಲೆ ಹಣ ಬಂದು ಬೀಳ್ತಾ ಇಲ್ಲ. ಅಂತದೇನಾದ್ರೆ ಹಣ ಬಿದ್ದಿದ್ರೆ ಅಕಸ್ಮಾತ್ 200 ಕೋಟಿ ರೂಪಾಯಿ ಹಣ ಈ ಹೋರಾಟದಲ್ಲಿರುವಂತಹ ನಾಯಕರಿಗೆ ಬಂದಿದ್ರೆ ಸಿಂಪಲ್ ಆಗಿ ಒಂದು ಅರ್ಥ ಮಾಡ್ಕೊಳ್ಳುವಂತ ವಿಷಯ. 200 ಕೋಟಿ ಅಕಸ್ಮಾತ್ ಮಹೇಶ್ ಶೆಟ್ಟಿಗೋ ಗಿರೀಶ್ ಮಟ್ಟಣ್ಣಂಗೋ ಇನ್ಯಾರಿಗೋ ಹೋರಾಟಗಾರರಿಗೆ ಎಲ್ರಿಗೂ ಸೇರ್ಬಿಟ್ಟು ಒಂದು ಪ್ಯಾಕೇಜ್ ಅಂತ 200 ಕೋಟಿ ಸಿಗ್ತಾ ಇದ್ದಿದ್ರೆ ಯಾವನು ಕೂಡ ಇವತ್ತು ಈ ಹೋರಾಟನ ಮಾಡ್ತಾ ಇರ್ಲಿಲ್ಲ. ದುಡ್ಡು ತಗೊಂಡವರು ತೆಪ್ಪಗಿರ್ತಿದ್ರು. ಯಾಕಂತ ಹೇಳಿದ್ರೆ ದುಡ್ಡು ತಗೊಂಡ ಮೇಲೆ ನಾವು ಮಾತಾಡ್ತಾ ಇದ್ರೆ ಕಿರ್ಚಾಡ್ತಾ ಇದ್ರೆ ಈ ವಿಚಾರ ಹೊರಗೆ ಬರುತ್ತೆ. ನಾಳೆ ದಿವಸ ನಾವೇ ಸಿಕ್ಕಾಯಿಸ್ಕೊಳ್ತೀವಿ, ನಮಗೆ 200 ಕೋಟಿ ಸಾಕು ಅಂತ ಹೇಳ್ಬಿಟ್ಟು ಸುಮ್ಮನೆ ಇರೋರು. ಆತರ ಏನು ಆಗಿಲ್ಲಲ್ಲ. ದುಡ್ಡು ತಗೊಂಡು ಮಾತಾಡ್ತಿದ್ದಾರೆ ಅಂತ ನೀವು ನಾಳೆ ದಿವಸ ಬೊಗಳ್ಬಹುದು. ಆದ್ರೆ ದುಡ್ಡು ಕೊಟ್ಟವನು ಯಾರು? ನಿಮ್ಮ ಅಪ್ಪ ಅಂತ ಹೇಳಿ. ಯಾರು ನಿಮ್ಮ ಅಪ್ಪ ದುಡ್ಡು ಕೊಟ್ಟಿದ್ದಾನೆ 200 ಕೋಟಿ? ಅದನ್ನ ತೋರಿಸಿ, ಆ ಡೀಟೇಲ್ ತೋರಿಸಿ, ನಾವು ಒಪ್ಕೊಳ್ತೀವಿ. ನಾವು ಸೌಜನ್ಯ ಹೋರಾಟದಲ್ಲಿ ಇರೋರು ಎಲ್ಲರೂ ಈ ಹೋರಾಟನ ಬಿಟ್ಟು ಬಿಡ್ತೀವಿ. ಆ ರೀತಿ ಏನಾದ್ರೂ ಆಗಿದ್ರೆ ಅದೆಲ್ಲ ನಿಮ್ಮಂತ ಬೇವರ್ಸಿಗಳು ಹೇಳ್ತಿರೋದು. ಕೋಟ್ಯಾಂತರ ಜನ ಕನ್ನಡಿಗರದು ನೀವು ಮೆದುಳಲ್ಲಿ ಇರುವಂತಹ ಆ ಒಂದು ಸತ್ಯನ ದೂರ ಮಾಡಕ್ಕೆ ದಾರಿ ತಪ್ಪಿಸ್ತಿದ್ದೀರಾ. ಅಷ್ಟು ಸುಲಭ ಅಲ್ಲ. ಇದಕ್ಕೆಲ್ಲ ಒಂದು ಮುಖ್ಯವಾದ ಕಾರಣ ಇದೆ. ಏನಂತ ಹೇಳಿದ್ರೆ ನೀವಿಷ್ಟು ಬೊಗಳಕ್ಕೆ ಕಾರಣ ಒಂದೇ, ಅತ್ಯಾಚಾರಿ ಅನ್ನೋನು ಇರೋದು ಇದೇ ಧರ್ಮಸ್ಥಳ ದೇವಸ್ಥಾನದ ಒಳಗಿದ್ದಾನೆ. ನಾವು ಪದೇ ಪದೇ ಹೇಳಿದ್ವಿ, ನಮ್ಮ ಹಿಂದೂ ದೇವಾಲಯದಲ್ಲಿ ಅದೆಷ್ಟೋ ಹಿಂದೂ ಹೆಣ್ಣು ಮಕ್ಕಳದ ಅತ್ಯಾಚಾರ ಆಗಿದೆ. ಯಾವತ್ತಾದ್ರೂ ನೀವು ನೋಡಿದೀರಾ? ಆ ದೇವಸ್ಥಾನದ ಸುತ್ತಮುತ್ತ ಇರುವಂತಹ ಪ್ರದೇಶದಲ್ಲಿ ಯಾವುದಾದ್ರೆ ಒಂದು ಹೆಣ್ಣು ಮಕ್ಕಳಲ್ಲಿ ಬೇರೆ ಧರ್ಮದವ್ರದ್ದು, ಬೇರೆ ಇನ್ಯಾವುದೋ ಸಮುದಾಯದವ್ರದ್ದು ಹೆಣ್ಣು ಮಕ್ಕಳದು ಅತ್ಯಾಚಾರ ಆಗಿದ್ಯಾ? ಡೆಡ್ ಬಾಡಿ ಸಿಕ್ಕಿದ್ಯಾ? ಇಲ್ಲ. ಅಲ್ಲಿ ಸಿಕ್ಕಿದ್ದು ಬರೀ ಹಿಂದೂಗಳದ್ದು. ಅಂತ ದೇವಸ್ಥಾನ ಇವತ್ತು ಇಷ್ಟು ಬದನಾಮ್ ಆಗೋಗಿದೆ, ಇಷ್ಟು ಅದಕ್ಕೆ ಅಪಪ್ರಚಾರ ಆಗ್ಬಿಟ್ಟಿದೆ. ಆ ದೇವಸ್ಥಾನದ ಒಂದು ಕಳೆ ಅನ್ನೋದೇನಿತ್ತು ಅದೆಲ್ಲ ಸತ್ಯನಾಶ ಆಗೋಗಿದೆ. ಅದಕ್ಕೆ ಕಾರಣನೇ ಈ ಅತ್ಯಾಚಾರಿಗಳು. ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಹಿಂದೂ ದೇವಾಲಯ ಅದು ನಂದು. ನಾನು ನನ್ನ ಹಕ್ಕಿಂದ ಹೇಳ್ತೀನಿ, ಅದು ದೇವಸ್ಥಾನ ನಂದು. ಆ ದೇವಸ್ಥಾನದಲ್ಲಿ ಇರುವಂತ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಅದು ನನ್ನ ಧರ್ಮದ ದೇವರು. ಅದನ್ನ ತನ್ನ ಕೈಯಲ್ಲಿ ಇಟ್ಕೊಂಡಿರೋದು ಈ ವೀರೇಂದ್ರ ಜೈನ. ಇವನು ಅದನ್ನ ಇಟ್ಕೊಂಡಿದ್ದಾನೆ, ಇವನ ಆಡಳಿತದಲ್ಲಿ ಅದು ಇದೆ ಅನ್ನೋದೇ ಆದ್ರೆ ನಮಗೇನು ಪ್ರಾಬ್ಲಮ್ ಇಲ್ಲ. ಅವನ ಕೈಯಲ್ಲಿ ಅಲ್ಲ, ಅವಂದು ಇನ್ನೂ 1000 ವರ್ಷ ಅವಂದು ಕುಟುಂಬದವರ ಕೈಯಲ್ಲೇ ಇರ್ಲಿ. ಆದ್ರೆ ಆ ಹಿಂದೂ ದೇವಾಲಯದ ಮೇಲೆ ನಮ್ಮ ಹಿಂದೂ ಕೇಸರಿ ಬಾವುಟ ಇರಬೇಕು. ಯಾವನಾದ್ರೆ ಅಪ್ಪನ ಹುಟ್ಟದವನು ಹಿಂದೂಗಳು ಈ ಒಂದು ವಿಚಾರನ ಯಾವತ್ತಾದ್ರೆ ಮಾತಾಡಿದ್ದೀರಾ? ಎಲ್ಲೆಲ್ಲ ಕೂತ್ಕೊಂಡು ಬೊಗಳ್ತಿರಲ್ಲ. ನಮ್ಮ ಹಿಂದೂ ದೇವಾಲಯದ ಮೇಲೆ ನಮ್ಮ ಹಿಂದೂ ಕೇಸರಿ ಧ್ವಜ ಆರ್ಬೇಕು. ಆರ್ಸೋಕೆ ಬರ್ತೀರಾ ನೀವು ಯಾರಾದ್ರೆ? ಇವತ್ತಲ್ಲ ನಾಳೆ ಆ ದೇವಸ್ಥಾನ, ಆ ಹಿಂದೂ ದೇವಾಲಯದ ಮೇಲೆ ಕೇಸರಿ ಧ್ವಜನ ನಾವು ಹಿಂದೂಗಳು ಹಾರಿಸ್ತೀವಿ. ನಾವು ಬಿಡಲ್ಲ. ನಿಮ್ಮಂತ ಮಿಂಡ್ರಿ ಮೀಡಿಯಾದವರು ಅದೇನು ಕಿತ್ಕೊಳ್ಳಿ ಅಂತ ಸಮಯದಲ್ಲಿ. ಆದ್ರೆ ಈ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿನ ನಾವು ಬಿಟ್ಟು ಕೊಡಲ್ಲ ಅಂದ್ರೆ ಬಿಟ್ಟು ಕೊಡಲ್ಲ. ಈ ಹೆಣ್ಣು ಮಗಳಿಗೆ ನ್ಯಾಯ ಸಿಕ್ಕೇ ಸಿಗುತ್ತೆ. ನಮ್ಮ ಮಗಳಿಗೆ ನ್ಯಾಯ ಸಿಗೋದನ್ನ ಯಾರ ಅಪ್ಪನ ಕೈಯಲ್ಲಿ ತಪ್ಪಿಸಕ್ ಸಾಧ್ಯ ಇಲ್ಲ. ನಿಮ್ಮಂತ 10 ತಲೆ ಅಲ್ಲ 100 ತಲೆ ಬನ್ನಿ. ನಮಗೆ ಇಲ್ಲಿ ಮಹೇಶ್ ಶೆಟ್ಟಿ ತಿಮರೋಡಿ ಅಂತವ್ರದ್ದು ಲಕ್ಷಗಟ್ಲೆ ತಲೆ ಇದೆ. ಲಕ್ಷಗಟ್ಲೆ ತಲೆ. ನೀವು ಒಂದನ್ನ ಒಳಗಾಕ್ಬೋದು, 2 ಒಳಗಾಕ್ಬೋದು, ಮಿಕ್ಕಿದವ್ರನ್ನ ಹಾಕಕ್ಕೆ ಸಾಧ್ಯ ಇಲ್ಲ. ಸುಮ್ಮನೆ ನೀವು ಈ 200 ಕೋಟಿ ವಿಚಾರದಲ್ಲಿ ಸುಳ್ಳು ಪ್ರಚಾರ ಮಾಡಬೇಡಿ. ಹಣ ಇಸ್ಕೊಂಡು ಏಲ್ ತಿಂದು ಹಿಂದಿ, ಕನ್ನಡ, ಇಂಗ್ಲಿಷ್ ಭಾಷೆಯಲ್ಲಿ ನೀವು ಇದನ್ನೆಲ್ಲ ಪ್ರಸಾರ ಮಾಡ್ತಿದ್ದೀರಲ್ಲ, ನಿಮಗೆ ಕರ್ನಾಟಕದ ಜನತೆ ಮುಂದೆ ಒಂದು ದಿವಸ ನಿಮ್ಮ ಸೆಟಲೈಟ್ ಚಾನೆಲ್ ಒಳಗಡೆ ಮೆಟ್ಟು ತಗೊಂಡು ನುಗ್ಗುತ್ತಾರೆ. ನಿಮಗೆ ಅರೆ ಬೆತ್ತಲೆ ಮಾಡಿ ಹೊಡಿತಾರೆ. ಇದು ಖಂಡಿತ. ಸೌಜನ್ಯಗೆ ಅನ್ಯಾಯ ಮಾಡಿದವರು ಇವತ್ತು ದಿಕ್ಕುಪಾಲಾಗಿದ್ದಾರೆ. ಸೌಜನ್ಯ ವಿರುದ್ಧ ನಿಂತವರು ಇವತ್ತು ಸರ್ವನಾಶ ಆಗಿದ್ದಾರೆ.
ನಮಗೆ ಕಣ್ಣು ಮುಂದೆ ಕಾಣ್ತಿದೆ, ನಿಮಗೂ ಗೊತ್ತಿದೆ. ಅತ್ಯಾಚಾರಿಗಳು ನೀವು ಅತ್ಯಾಚಾರಿಗಳಿಗೆ ನೀವು ಬೆಂಬಲ ಕೊಡೋರು, ನೀವು ಕೂಡ ಅತ್ಯಾಚಾರಿಗಳು. ಮಿಂಡ್ರಿ ಮೀಡಿಯಾಗಳು ನೀವು. ದರ್ಶನ್ ಅವರು ನಿಮಗೆ ಉಗ್ದಿರೋದು ಸತ್ಯವಾದ ವಿಷಯ. ಚಿತ್ರನಟ ನಮ್ಮ ಡಾಕ್ಟರ್ ದರ್ಶನ್ ಅವರು, ಬರೀ ದರ್ಶನ್ ಅಲ್ಲ, ಅವರು ಡಾಕ್ಟರ್ ದರ್ಶನ್ ಸರಿಯಾಗಿ ಹೇಳಿದ್ದಾರೆ. ಒಂದು ಹೆಣ್ಣು ಮಗಳಿಗೆ ಅನ್ಯಾಯ ಆಯ್ತು ಅಂತ ಹೇಳಿದಾಗ ಅವನನ್ನ ಕೊಲೆ ಮಾಡಿದಾರಲ್ಲ, ಅದು ನಿಜವಾಗ್ಲೂ ಸರಿನೇ ಒಂದು ಲೆಕ್ಕಾಚಾರದಲ್ಲಿ. ಯಾಕಂತ ಹೇಳಿದ್ರೆ ಇಂಥ ಕಾಮುಕರನ್ನ, ಇಂಥ ಅತ್ಯಾಚಾರಿಗಳನ್ನ ಕಾನೂನಿಗೆ ತಗೊಂಡೋಗಿ ನಿಲ್ಸಕ್ಕೆ ಹೋದ್ರೆ 13-14 ವರ್ಷ ಆಗುತ್ತೆ. ಅಲ್ಲಿ ಇಂಥ ಅಧಿಕಾರಿಗಳು ಇರೋದ್ರಿಂದ ಅದಕ್ಕೆ ನ್ಯಾಯ ಅನ್ನೋದು ಸಿಗಲ್ಲ. ಅವ್ರು ಮಾಡಿದ್ದೆ ಸರಿ ಅಂತ ನನಗೆ ಅನ್ಸುತ್ತೆ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅವರು ಡಾಕ್ಟರ್ ದರ್ಶನ್, ಬರೀ ದರ್ಶನ್ ಅಲ್ಲ. ಈ ರೀತಿ ಹೆಣ್ಣು ಮಕ್ಕಳನ್ನ ಅತ್ಯಾಚಾರ ಮಾಡಿದವರು ಈ ಧರ್ಮಸ್ಥಳದಲ್ಲಿ ಇವತ್ತು ಇದ್ದಾರೆ. ಪೊಲೀಸ್ನವರು ನಮ್ ಕೈಲಿ ಮಾಡಕ್ ಆಗಲ್ಲ, ನಾವು ಅವ್ರನ್ನ ಹಿಡಿಯೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ಬರೀ ಜನ ಅವ್ರನ್ನ ಹಿಡಿದು ರೋಡಲ್ಲಿ ತಂದು ತಲೆಗೆ ಕಲ್ಲು ಎತ್ತಾಕಿ ಸಾಯಿಸಿಬಿಡ್ತಾರೆ. ಇನ್ನು ಏನ್ರಿ ಸತ್ಯಾಂಶ ಬೇಕು? ಧರ್ಮಸ್ಥಳದಲ್ಲಿ ಡಬಲ್ ಮರ್ಡರ್ ಆಗಿದೆ. ಸೌಜನ್ಯದ ಅತ್ಯಾಚಾರ ಆಗುವ 10 ದಿವಸದ ಹಿಂದೆ ಡಬಲ್ ಮರ್ಡರ್ ಆಯ್ತು. ಆನೆ ಮಾವುತ ನಾರಾಯಣ ಮತ್ತೆ ಯಮುನದು ತಲೆಗೆ ಕಲ್ಲು ಎತ್ತಾಕಿ ಸಾಯಿಸ್ತಾರೆ. ಇಷ್ಟುವರೆಗೆ FIR ಆಗಲ್ಲ. ಅತ್ಯಾಚಾರಿ ಯಾರಂತ ಸಿಗಲ್ಲ. ಯಾರು ಇವ್ರ ಅಪ್ಪಂದ್ರ ಕೊಲೆ ಮಾಡಿದ್ರ? ಯಾರು ಅದನ್ನ ಕೇಳ್ತಾರೆ? ಅದನ್ನ ಕೇಳ್ತಿರೋದು ಯಾರು? ಬರೀ ಸೌಜನ್ಯ ಪರ ಹೋರಾಟಗಾರರು ಮಾತ್ರ. ಇನ್ನು ಯಾವುದೇ ಅಪ್ಪನ ಹುಡುಕವನು ಈ ವಿಚಾರದಲ್ಲಿ ಮುಂದೆ ಬಂದು ಕೇಳಲ್ಲ. ಬರೀ ಎಲ್ಲೆಲ್ಲೋ ಕೂತ್ಕೊಂಡು ಏನೇನೋ ಮಾತಾಡೋದಲ್ಲ. ಆ ಕಾರ್ಕಳದ ಸುನೀಲ್, MLA ಸುನೀಲ್, ಪ್ರತಿಯೊಂದು ಸಲ ಪ್ರತಿಯೊಂದು ವಿಚಾರದಲ್ಲಿ ಎಲ್ಲೂ ಹೋದ್ರು ಅಲ್ಲಿ ಇಲ್ಲಿ ಬಂದು ಒಂದೇ ಮಾತು ಹೇಳೋದು, ಕ್ಷೇತ್ರಕ್ಕೆ, ಧಾರ್ಮಿಕ ಕ್ಷೇತ್ರಕ್ಕೆ ಷಡ್ಯಂತ್ರ ಮಾಡ್ತಾರೆ, ಧಾರ್ಮಿಕ ಕ್ಷೇತ್ರಕ್ಕೆ ಷಡ್ಯಂತ್ರ ಮಾಡ್ತಾರೆ. ಇದೇ ರಾಗ. ಕಾರ್ಕಳದಲ್ಲಿ ಇರುವಂತಹ ಪರಶುರಾಮನ ಅದೆಷ್ಟೋ ವರ್ಷ ಆಯ್ತು ಅರೆಬೆತ್ತಲೆ ಮಾಡಿ ನಿಲ್ಸಿದ್ದಾರೆ, ಗೋಟಾಳ ಮಾಡಿದ್ದಾರೆ. ಪರಶುರಾಮನ ಮೂರ್ತಿ ಕಾರ್ಕಳದಲ್ಲಿ ಯಾವ್ದಾದ್ರು ಒಂದು ಕಾಡಲ್ಲಿ ಮ್ಯೂಸಿಯಂ ಅಲ್ಲಿ ಇರೋ ಗೊಂಬೆನ, ಅದು ತುಳುನಾಡಿನ ಜನರಿಗೆ ಅರ್ಥ ಆಗ್ಬೇಕು. ಅದು ನಮ್ಮ ದೇವರು, ಅದಕ್ಕೆ ದೇವಸ್ಥಾನ ಕಟ್ಟಿ ಅದ್ರ ಮೇಲೆ ಮಾತಾಡಿ. ಧರ್ಮಸ್ಥಳನ ನೋಡ್ಕೊಳಕ್ಕೆ ಅಲ್ಲಿ ನಿಮ್ಮ ವೀರೇಂದ್ರ ಹೆಗ್ಗಡೆ ಇದ್ದಾರಲ್ಲ, ನಿಮಗೆ ಕಾರ್ಕಳದ ತಲೆ ಬಿಸಿ ಮಾತ್ರ ಸಾಕು. ಮಂಗಳೂರಲ್ಲಿ ಬೇರೆ MLA ಕೂಡ ಇದ್ದಾರೆ, ಅವರವ್ರ ಏರಿಯಾದಲ್ಲಿ ಮಾತ್ರ ಇದ್ದಾರೆ. ಅವರು ಸೌಜನ್ಯ ವಿಚಾರಕ್ಕೂ ಬರಲ್ಲ, ಧರ್ಮಸ್ಥಳ ವಿಚಾರಕ್ಕೂ ಬರಲ್ಲ. ಆದ್ರೆ ಕಾರ್ಕಳದ ಸುನೀಲ್ ಕುಮಾರ್ಗೆ ಮಾತ್ರ ಜಾಸ್ತಿ ಇಂಟ್ರೆಸ್ಟ್ ಯಾವ್ದಂತ ಹೇಳಿದ್ರೆ ಧರ್ಮಸ್ಥಳದ ವಿಚಾರ ಮಾತಾಡೋದು ಪ್ರತಿಯೊಂದು ಸಲ, ಎಲ್ಲ ಕಡೆ. ಯಾಕೆ ಬಾಕಿಯವರಿಗೆ ಬಿದ್ದೋಗಿಲ್ವಾ? ಮೊದಲು ಅಲ್ಲಿ ಕಳ್ತನ ಆದಂತಹ ಅದೆಷ್ಟೋ ಲಕ್ಷಗಟ್ಟಲೆ ಸಿಮೆಂಟ್ ಮೂಟೆದು ಲೆಕ್ಕ ಕಾರ್ಕಳದ ಜನರಿಗೆ ಕೊಡಿ, ಅದ್ರ ಮೇಲೆ ಮಾತಾಡಿ. ಒದ್ದು ಒಳಗಾಕೋದು ಅವ್ರನ್ನಲ್ಲ. ಸ್ವಲ್ಪ ದಿವಸ ಹೋದ್ರೆ ಕಾರ್ಕಳದ ಜನ ನಿಮ್ಮನ್ನ ಒದ್ದು ಒಳಗಾಕ್ತಾರೆ. ಇದು ನಿಮ್ಮ ತಲೆಯಲ್ಲಿರ್ಲಿ. ಸಿಮೆಂಟ್ ಕುಮಾರಣ್ಣ ಬರೀ ಓದ್ ಕಡೆ ಬಂದ ಕಡೆ ಧರ್ಮಸ್ಥಳ ದೇವಸ್ಥಾನ ಹಿಡ್ಕೊಂಡು ಧರ್ಮಸ್ಥಳದಲ್ಲಿ ಅತ್ಯಾಚಾರಗಳಿಗೆ ಬೆಂಬಲ ಕೊಡುವವರು ನಿಮ್ಮ ಕಾರ್ಕಳದಲ್ಲಿ ಇರ್ಬೋದು. ಆ ಓಟಿನ ಆಸೆಗೆ ಈ ರೀತಿ ಸುಮ್ಮನೆ ಬಾಯಲ್ಲಿ ಬಂದದನ್ನೇ ಹೇಳಬೇಡಿ. 200 ಕೋಟಿ ವಿಚಾರದಲ್ಲಿ ಹೇಳ್ತಿರಲ್ವಾ? ಯಾಕೆ ನಿಮ್ಗೆ ತಲೆ ಇಲ್ವಾ? 200 ಕೋಟಿ ಎಲ್ಲಿಂದ ಬಂದಿದೆ? ಅದನ್ನ ತೋರಿಸ್ಬೋದಾ ನೀವು? ಸ್ವಲ್ಪ ಮಾನವೀಯತೆಯಿಂದ ಮಾತಾಡ್ರಿ. ನಿಮಗೊಂದು ಮನೆಯಲ್ಲಿ ಹೆಣ್ಮಕ್ಳಿದ್ದಾರಲ್ಲ, ಸುಮ್ಮನೆ ಮಾತಾಡೋದಲ್ಲ, ಎಲ್ಲರೂ ಇಲ್ಲಿ ಕೇಳ್ತಾರಂತ ಮಾತಾಡೋದಲ್ಲ. ನಿಮ್ದು ಕೆಲಸ ಎಲ್ಲಿ ಇರೋದು? ಕಾರ್ಕಳದಲ್ಲಲ್ವಾ? ನೀವು ಕಾರ್ಕಳನ್ನು ನೋಡ್ಕೊಳ್ಳಿ. ಸುಮ್ಮನೆ ಈ ಯಾವ್ದಾವ್ದು ವಿಷಯಕ್ಕೆ ತಲೆ ಹಾಕಬೇಡಿ. ನಿಮ್ ಕೈಲಿ ಆಗಲ್ಲ, MLA ಸೀಟ್ ಬಿಟ್ಟು ಬಿಡಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂತ ಹೇಳಿದ್ರೆ, ನಮ್ಮ ತುಳುನಾಡಿನ ಪರಶುರಾಮನ ಅರೆಬೆತ್ತಲೆ ಮಾಡಿ ನಿಲ್ಸಿದಿರಲ್ಲ, ಅಲ್ಲಿ ಮ್ಯೂಸಿಯಂ ಅಲ್ಲಿ ನಿಲ್ಸೋ ಗೊಂಬೆನಾ ಪರಶುರಾಮ? ಏನ್ ನಿಮಗೆ ಎಂತ ಪರಶುರಾಮ ಗೊಂಬೆನಾ ಅದು? ಅದನ್ನ ದೇವಸ್ಥಾನ ಮಾಡಿ, ತಾಕತ್ತಿದ್ರೆ ದೇವಸ್ಥಾನ ಮಾಡಿ. ಯಾಕೆ ನಿಮ್ಮ ಹತ್ರ ಹಣ ಇಲ್ವಾ? 1-2 ಕೋಟಿ ಖರ್ಚು ಮಾಡಿಬಿಟ್ಟು ಪರಶುರಾಮನ ಆ ಮೂರ್ತಿನ ಸರಿ ಮಾಡಕ್ ಆಗಲ್ವಾ? ನಿಮ್ದು ಸ್ವಂತ ಹಣ ಉಪಯೋಗಿಸಕ್ ಆಗಲ್ವಾ? ಲೆಕ್ಕಾಚಾರ ಕೊಡೋಕಿದ್ರೆ ಅದ್ರದ್ದು ಲೆಕ್ಕ ಮೊದಲು ಸಿಮೆಂಟ್ ಲೆಕ್ಕ ಕೊಡ್ರಿ. ಸುಮ್ನೆ ಯಾವ್ಯಾವ್ದು ಲೆಕ್ಕ ಕೇಳಕ್ ಬರೋದಲ್ಲ, ಅಲ್ಲಿದು ಲೆಕ್ಕ ಕೇಳಕ್ ಬರೋದಲ್ಲ. 200 ಕೋಟಿ ಯಾರು ಕೊಟ್ಟಿದ್ದಾರೆ? ಸುಮ್ಮನೆ ಜನರನ್ನ ದಾರಿ ತಪ್ಪಿಸೋ ಕೆಲಸ ಮಾಡಬೇಡಿ. ಒಂದು ಒಳ್ಳೆ ಕೆಲಸಕ್ಕೆ, ಒಂದು ಒಳ್ಳೆ ರಾಜಕೀಯದಲ್ಲಿ ಒಂದು ಒಳ್ಳೆ ನಾಯಕನಾಗಿ ಹೆಸರು ಪಡ್ಕೊಂಡಿದ್ದೀರಲ್ಲ, ಅದನ್ನ ಉಳಿಸ್ಕೊಳ್ಳಿ. ಸುಮ್ಮನೆ ಬಂದಿಲ್ಲಿ ಪ್ರಚಾರಕ್ಕೋಸ್ಕರ, ಓಟಿಗೋಸ್ಕರ ಸುಮ್ಮನೆ ಏನೇನೋ ಮಾತಾಡೋರಲ್ಲ, ಗೊತ್ತಾಯ್ತಾ? ಸ್ವಲ್ಪ ಬಾಯಿನ ಮುಚ್ಕೊಂಡಿರಿ. ಬಂದ್ ಕಡೆ ಹೋದ ಕಡೆ ಒಂದೇ ರಾಮಾಯಣ ಹೇಳೋದಲ್ಲ. ನಮಗೂ ಗೊತ್ತಿದೆ, ನಾವು ಹಿಂದೂಗಳು. ನೀವು ನಿಜವಾದ ಹಿಂದೂ ಆಗಿದ್ರೆ ಇವತ್ತು ಈ ಕ್ಷಣದಿಂದ ಒಂದು ಕೇಸರಿ ಧ್ವಜನ ತಗೊಂಡು ಹೋಗ್ಬಿಟ್ಟು ಧರ್ಮಸ್ಥಳ, ನಮ್ಮ ಹಿಂದೂ ದೇವಾಲಯ ಯಾವುದು? ಅದು ನಮ್ಮ ಧಾರ್ಮಿಕ ಕ್ಷೇತ್ರ, ಅದು ಹಿಂದೂಗಳ ದೇವಾಲಯ. ಆ ಹಿಂದೂ ದೇವಾಲಯದ ಮೇಲೆ ನಿಮ್ಮ ಹತ್ರ ತಾಕತ್ತಿದ್ರೆ ಹೋಗ್ಬಿಟ್ಟು ಕೇಸರಿ ಧ್ವಜನ ಹಾಕಿ. ಈ ಒಬ್ಬ ಹೋಗಿ ಹಾಕಬೇಕು, ಒಬ್ಬ ಹೋಗಿ ಕೇಸರಿ ಧ್ವಜನ ಹಿಂದೂ ದೇವಾಲಯದ ಮೇಲೆ ಹಾಕಿ. ನಿಮ್ಮ ಹತ್ರ ತಾಕತ್ತಿದ್ರೆ ಅದನ್ನ ಮಾಡಿ. ನಾನು ಅವಾಗ ಒಪ್ಕೊಳ್ತೀನಿ ನಿಮ್ಮನ್ನ, ನೀವೊಂದು ನಿಜವಾದ ಒಬ್ಬ ನಾಯಕ ಅಂತ ಹೇಳ್ಬಿಟ್ಟು. ಸುಮ್ಮನೆ ಬೊಗಳೆ ಬಿಡೋದಲ್ಲ ಓಟಿಗೋಸ್ಕರ, ಗೊತ್ತಾಯ್ತಾ? ಆಗಲ್ಲ ಅಂತ ಹೇಳಿದ್ರೆ ರಾಜೀನಾಮೆ ಕೊಡಿ. ಈಗಲೂ ಹೇಳ್ತೀನಿ ನಾನು,
ಕಾರ್ಕಳಕ್ಕೆ ನಿಮ್ಮಂತ MLA ಬೇಕಾಗಿಲ್ಲ ನನಗೆ. ಇನ್ನೂ ಇದ್ದಾರೆ ಒಳ್ಳೆಯವರು MLA, ಇನ್ನೂ ಇದ್ದಾರೆ. ಇದೇ ಕೊನೆ ನಿಮ್ದು ರಾಜಕೀಯದಲ್ಲಿ, ನಿಮ್ದು ಇದೇ ಕೊನೆ ಕಾರ್ಕಳದಲ್ಲಿ. ನಾನು ಇವತ್ತೇ ಹೇಳ್ತಿದ್ದೀನಿ, ಸೌಜನ್ಯ ಶಾಪ ಬಿಡಲ್ಲ ಅಂದ್ರೆ ಬಿಡಲ್ಲ. ಮುಂದಿನ ಶಾಸಕ ನಾನು ಇವಾಗ್ಲೇ ಬರೆದು ಕೊಡ್ತೀನಿ, ಮುಂದಿನ ಶಾಸಕ ಕಾರ್ಕಳದಲ್ಲಿ ಉದಯ್ ಕುಮಾರ್ ಶೆಟ್ಟಿ. ನಾನು ಇವಾಗ್ಲೇ ಹೇಳ್ತೀನಿ, ನನಗೆ ಅವ್ರು ಯಾರಂತ ಪರಿಚಯ ಇಲ್ಲ, ನಾನು ಯಾವತ್ತೂ ನೋಡಿಲ್ಲ. ಆದ್ರೂ ನಾನು ಹೇಳ್ತೀನಿ, ಮುಂದಿನ ಶಾಸಕ ಕಾರ್ಕಳಕ್ಕೆ ಉದಯ್ ಕುಮಾರ್ ಶೆಟ್ಟಿ ಅಂದ್ರೆ ಉದಯ್ ಕುಮಾರ್ ಶೆಟ್ಟಿ. ನಾನು ಇವತ್ತು ಹೇಳ್ತಿದ್ದೀನಿ, ನಿಮಗಿನ ಅವಕಾಶ ಇಲ್ಲ. ಯಾಕಂತ ಹೇಳಿದ್ರೆ, ಒಂದು ಹೆಣ್ಣು ಮಗಳಿಗೆ ಇಷ್ಟ ಅನ್ಯಾಯ ಮಾಡಬಾರ್ದು, ಇಷ್ಟು ಹಿಂದೂಗಳದು ಹೊಟ್ಟೆ ಉರಿಸಬಾರದು. ಯಾವತ್ತು ಒಂದು ರಾಜಕೀಯಕ್ಕಂತ ಬಂದಾಗ ಜನರಿಗೆ ಆಗ್ತಿರೋ ಮೋಸನ ನೋಡ್ಬೇಕು. ಸುಮ್ಮನೆ ಯಾರೋ ಹಣ ಬಿಸಾಕ್ತಾರೆ ಅಂತ ಹೇಳ್ಬಿಟ್ಟು ಅವ್ರದ್ದು ಹಣನ ನಕ್ಕೋದಲ್ಲ ಹಿಂಗ್ ಹಾಕೊಂಡು. ಸುಮ್ಮನೆ ಬಂದು 200 ಕೋಟಿ ಅಂತ ಹೇಳ್ಬಿಟ್ಟು ಟಿವಿಲಿ ನೀವು ಪ್ರಸಾರ ಮಾಡ್ತಿರಲ್ವಾ, ಎಲ್ಲ ಮೀಡಿಯಾಗಳು, ಮಿಂಡ್ರಿ ಮೀಡಿಯಾಗಳು, ನೀವೆಲ್ಲ ಮನುಷ್ಯರ ನಿಮ್ ಜನ್ಮಕ್ಕೆ. ನಾವು ಎಲ್ಲ ನೋಡ್ಕೊಳ್ತಾ ಇದೀವಿ, ನಮಿಗೂ ಗೊತ್ತಿದೆ 200 ಕೋಟಿ ದುಡ್ಡು ಬರ್ತಾ ಇದ್ದಿದ್ರೆ ನಾವು ಮಹೇಶ್ ಶೆಟ್ಟರ್ ಹತ್ರ ಡೈಲಿ ಹೋಗ್ತಾ ಇದ್ವಿ, ಹಣ ಏನಾದ್ರೂ ಕೊಡಿ ಅಂತ. ಗೊತ್ತಾಯ್ತಾ? ಮನೆ ಯಾರು ಕಟ್ಟಲ್ರಿ? ಮನೆ ಯಾರು ಕಟ್ಟಲ್ಲ? ಕೋಟಿಗೆ ಮನೆ ಯಾರು ಕಟ್ಟಿಲ್ಲ? ಸುನೀಲ್ ಕುಮಾರ್ದು ಮನೆ ಎಷ್ಟು ಕೋಟಿ ಇರ್ಬೋದು ಕಾರ್ಕಳದಲ್ಲಿ? ಎಲ್ಲಿಂದ ಬಂತು ದುಡ್ಡು? ಹಾಗಾದ್ರೆ ಒಂದು MLA ಆದ ತಕ್ಷಣ ಕೋಟಿ ಕಟ್ಟಲಿದ್ದು ಮನೆ ಕಟ್ಟಬಹುದಾ? ಒಂದು ನಾರ್ಮಲ್ ಒಬ್ಬ MLA ಆಗ್ತಾನೆ, ಅವ್ನು 15 ಕೋಟಿ 20 ಕೋಟಿ ಮನೆ ಕಟ್ಟಬಹುದಾ 5 ವರ್ಷದಲ್ಲಿ? ಎಲ್ಲಿಂದ ಬರ್ತಾ ಹಣ? ಮಹೇಶ್ ಶೆಟ್ಟಿ ಮನೆ ಕಟ್ಟಬಾರ್ದಂತ ಏನಾದ್ರೂ ಇದೆಯಾ? ಅವ್ರದ್ದು ಫ್ಯಾಮಿಲಿ ಏನು, ಅವ್ರದ್ದು ಅಣ್ಣ ತಮ್ಮಂದ್ರದ್ದು ಬ್ಯಾಕ್ ಗ್ರೌಂಡ್ ಏನು ನಿಮಗೆ ಗೊತ್ತಿದೆಯಾ? ಅವ್ರೇನ್ ಬಡವರ? ಅವ್ರಿಗೇನ ತಿನ್ನಕ್ಕೆ ಅನ್ನದೇನಾದ್ರೂ ಸಮಸ್ಯೆ ಇದೆಯಾ? ಅವ್ರದ್ದು ಪರಂಪರೆನೇ ಶ್ರೀಮಂತರ್ರಿ. ಅವ್ರಿಗೆ ಅಡಿಕೆ ತೋಟ, ಜಮೀನ್ ಇದೆ, ಅವ್ರದ್ದು ಫ್ಯಾಮಿಲಿ ಅವರೆಲ್ಲ ಸೆಟ್ ಇದ್ದಾರೆ, ಅವ್ರಿಗೆ ಬೇಕಾದ ಬಿಸ್ನೆಸ್ಗಳಿದ್ದಾವೆ. ಎಲ್ಲರೂ ಸೇರ್ಬಿಟ್ಟು ಒಂದು ಕುಟುಂಬದ ಒಂದು ಮನೆನ ಕಟ್ಟಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರಡು ಒಬ್ಬರ ಮನೆನ ಕಟ್ಟಿದಲ್ಲ, ಅವ್ರದ್ದೇ ತೋಟದ ಮರನ ಕರೆದಿದ್ದಾರೆ, ಮರನ ಮಾರಿದ್ದಾರೆ. ಅವ್ರದ್ದು ಅಣ್ಣಂದ್ರು ಒಳ್ಳೆ ರೀತಿಯಲ್ಲಿ ಒಳ್ಳೊಳ್ಳೆ ಬಿಸ್ನೆಸ್ ಮಾಡೋರು ಕಲ್ಲುಗಳನ್ನ ಕೊಟ್ಟಿದ್ದಾರೆ, ಕಲ್ಲುಗಳನ್ನ ಹಾಕೊಂಡಿದ್ದಾರೆ. ಒಳ್ಳೆ ಮನೆ, ಒಂದಿಷ್ಟು ಹಣ ಮಹೇಶ್ ಶೆಟ್ಟಿ ಅವ್ರ ಹತ್ರನೇ ಇರುತ್ತೆ. ಅವ್ರೇನ್ ಬಡವರ? ಇಷ್ಟು ವರ್ಷ ಅವ್ರು ಸಂಪಾದನೆ ಮಾಡಿಲ್ವಾ? ಅವರೊಂದು ಮನೆ ಕಟ್ಟಿದ ತಕ್ಷಣ ನಿಮ್ದು ತಿಕ್ಕಕ್ಕೆ ಬೆಂಕಿ ಬಿದ್ದುಬಿಟ್ಟಿದೆ ಅಂತ ಹೇಳಿದ್ರೆ, ನಿಮ್ದು ಮನೆ ಎಷ್ಟು ಕೊಟ್ಟಿದ್ರಿ? ನಿಮ್ದು ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ? ಒಂದ್ಸಲ ನಿಮ್ದು ಬ್ಯಾಂಕ್ ಬ್ಯಾಲೆನ್ಸ್ ನ ತೋರಿಸಿ ನೋಡೋಣ. ನಿಮಗೆ ಎಲ್ಲಿಂದ ಹಣ ಬಂದಿದೆ ಅಂತ ನಾವು ನೋಡ್ಬೇಕು, ಸುಮ್ಮನೆ ಬಂದು ಬೊಗಳದಲ್ಲ. ನಾನು ಸುನೀಲ್ ಕುಮಾರ್ಗೆ ಹೇಳಿದ್ದು MLA, ಸುಮ್ಮನೆ ನಮ್ದು ತಿಕ್ಕ ಉರಿಸಬೇಡಿ. ನಮಿಗೂ ಗೊತ್ತಿದೆ ನಿಮ್ದು ಬಂಡವಾಳನ ಹೊರಗೆ ತೆಗಿಯಕ್ಕೆ. ನಾವೇನ್ ಭಯಪಟ್ಟು ಸುಮ್ಮನೆ ಕೂತವ್ರು ಅಲ್ಲ ನಾವು. ಮಾನ ಮರ್ಯಾದೆ ಬಿಟ್ಟು ಎಲ್ರು ಬಂದ್ಬಿಟ್ಟು ಈ ರೀತಿ ಮಾತಾಡೋದಲ್ಲ. ನಮಿಗೂ ತಲೆ ಇದೆ, ನಮಿಗೂ ಮೆದ್ಲಿದೆ, ನಮಿಗೂ ಬುದ್ಧಿ ಇದೆ, ಅದೆಲ್ಲ ಇದೆ ನಮಿಗೂ. ನಮ್ಮಿಂದ ಅಣ್ಣಪ್ಪ ಮಂಜುನಾಥ ಇದ್ದಾನೆ, ನಾವು ಅವನನ್ನೇ ಕಾಪಾಡ್ತಿರೋದು. ಹುಡುಗಿಗೆ ನ್ಯಾಯ ಸಿಗುತ್ತೆ. ತಿಕ್ಕಾ ಮುಚ್ಕೊಂಡು ಜುಲೈ 14ರವರೆಗೆ ಕಾಯಿರಿ. ನಿಮಗೆ ಎಲ್ರಿಗೂ ಒಂದು ಉತ್ತರ ಬರ್ಬೇಕಲ್ವಾ? 14 ವರ್ಷ ಆಗಿದೆಯಲ್ವಾ? ಇವತ್ತು ಜುಲೈ 14ಕ್ಕೆ ಡೇಟ್ ಕೊಟ್ಟಿದ್ದಾರೆ. ಸ್ವಲ್ಪ ಕಾದಿರಿ, ಸುಮ್ಮನೆ ಪ್ರಸಾರ ಮಾಡಬೇಡಿ. ಓಟಿನ ಆಸೆ ನಿಮ್ಗಿದ್ರೆ ನಿಮ್ಮ ಏರಿಯಾದಲ್ಲಿ ಅದೇನ್ ಮಾಡ್ಬೇಕು ಅದು ಮಾಡ್ಕೊಂಡು, ಎಷ್ಟು ಹಣ ಮಾಡ್ಕೊಂಡು ಮಾಡಿ. ಸುಮ್ಮನೆ ಯಾವ್ದಾದ್ರು ವಿಚಾರಕ್ಕೆ ಬಂದು ದಾರಿ ತಪ್ಪಿಸೋ ಕೆಲಸನ ಮಾಡಬೇಡಿ. ಧಾರ್ಮಿಕ ಶ್ರದ್ಧಾ ಕೇಂದ್ರಕ್ಕೆ ಷಡ್ಯಂತ್ರ ಕರ್ಮದ್ದು. ಜೈ ಹಿಂದ್, ಜೈ ಭಾರತ್. ಯಾರು ಕೂಡ ಈ 200 ಕೋಟಿ ವಿಚಾರದಲ್ಲಿ ತಲೆ ಕೆಡಿಸ್ಕೋಬೇಡಿ. ಹಣ ಕೊಟ್ಟವ್ರು ಯಾರು, ತಗೊಂಡವ್ರು ಯಾರು ಅಂತದ್ದೇನಾದ್ರೆ ದಾಖಲಿದ್ರೆ ತಂದು ಕೊಡಿ. ನಾವೀ ಹೋರಾಟನ ಬಿಟ್ಟು ಸರಿ ನಮ್ಮಿಂದ ತಪ್ಪಾಯ್ತಂತ ಒಪ್ಕೊಂಡು ಕೊಡ್ತೀವಿ. ಸುಮ್ಮನೆ ಈ ಗುಲಾಮರು ನೀವು ಬೇವರ್ಸಿಗಳು.